ಸೋಲಾಪುರ ಜಿಲ್ಲೆ ದಕ್ಷಿಣ ಸೋಲಾಪುರ ತಾಲೂಕಿನ ತೆಲಗಾವ ಗ್ರಾಮದಲ್ಲಿ ಲಗಮಾದೇವಿಯ ಪೋಳಿಯಲ್ಲಿ ಸತ್ಯಸಿದ್ಧರ ಡೋಳಿನ ಪದ್ಯಗಳನ್ನು ಕೇಳಲು ಬಂದು ಕೂಡಿರುವಂತ ಯಾರಿಪ್ಪ ಎಲ್ಲಾ ಧರ್ಮದ ಗುರು ಹಿರಿಯರಿಗೂ ಕಲಾಭಿಮಾನಿಗಳಿಗೂ ಕಲಾ ರಸಿಕರಿಗೂ ಕೂಡ ಕೂಡ ಯಾವ ಅಮೋಘ ಸಿದ್ದೇಶ್ವರ ಡೋಳಿನ ಕಲಾಗಾಯನ ಸಂಘ ಸಂಘ ಗುಣಿಕಿ ಅಭಿಷೇಕನ ಮೇಳಿನ ಪರವಾಗಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಭಕ್ತಿದಿಂದ ಶರಣಾರ್ಥಿಗಳನ್ನು ಹೇಳುತ್ತಾ ಮಾತಾ ಅದಕ್ಕೆ ಹನುಮಂತನ ಏನಾಯ್ತ್ರಿಪ್ಪ ಸುರೇಶನ ಯಾವ ಲಗಮಾದೇವಿಯ ಹಬ್ಬದ ನಿಮಿತ್ತವಾಗಿ ನಿಮಿತ್ತವಾಗಿ ಒಂದು ಕರಜಗಿ ಕಲಾ ಸಂಘ ಇನ್ನೊಂದು ಗುಣಿಕಿ ಕಲಾ ಸಂಘನ ಬರಮಾಡಿಕೊಂಡ ಬರಮಾಡಿಕೊಂಡು ಕಾರ್ಯಕ್ರಮವನ್ನ ಚಾಲೂ ಮಾಡಿಸಲಿಕ್ಕ ಹಚ್ಚಿ ಕಮಿಟಿ ನಿರ್ಣಯ ಹೆಂಗ ಹಾಕಿ ಕೊಟ್ಟಿದ್ರು ನೋಡು ಆ ಪ್ರಕಾರವಾಗಿ ಕಾರ್ಯಕ್ರಮ ಚಾಲೂ ಆಗಿದಾವು ನಡ್ದಾವಪ್ಪ ಹೌದಿಲ್ಲ ಅದಕ್ಕ ಅಕ್ಕ ಮಾದೇವರ ಒಂದು ಮಾತು ಹಿಂಗ ಹೇಳ್ತಾರಲ್ಲ ಹೆಂಗ್ ಹೇಳ್ತಾರೆ ಮಾತ ಮರವಿದ್ದು ಫಲವೇನು ನೆರಳಿಲ್ಲದ ನಕ್ಕ ಹಸು ಇದ್ದು ಫಲವೇನು ಹೈನವಿಲ್ಲದ ನಕ್ಕ ಹೌದು ಧನವಿದ್ದು ಫಲವೇನು ದಯವಿಲ್ಲದ ನಕ್ಕ ಹೌದು ಹೌದು ರೂಪವಿದ್ದು ಫಲವೇನು ಗುಣವಿಲ್ಲದ ನಕ್ಕ ಹೌದಪ್ಪ ಹೌದು ಅಗಲಿದ್ದು ಫಲವೇನು ಬಾಣವಿಲ್ಲದ ನಕ್ಕ ನಾನು ಇದ್ದು ಫಲವೇನು ಜ್ಞಾನವಿಲ್ಲದ ನಕ್ಕ ಚೆನ್ನ ಮಲ್ಲಿಕಾರ್ಜುನ ಅಂತ ಹೇಳಿದ್ರ ಹನುಮಂತ. ಹೌದು ಚೆನ್ನ ಮಲ್ಲಿಕಾರ್ಜುನ ಇದೇ ಮಾತು ಯಾಕೆ ಹೇಳ್ಯಾರಪ್ಪ ಈ ಮಾತು ಯಾಕೆ ಹೇಳ್ಯಾರಪ್ಪ ಅಂತಂದ್ರ ಈ ಮಾತಿನ ತಾತ್ಪರ್ಯ ಇಷ್ಟೇ ಅದ. ಎಷ್ಟ್ರಿಪ್ಪ ಮರವಿದ್ದು ಫಲವೇನು ನೆರಳಿಲ್ಲದನಕ್ಕಪ್ಪ ಅಂತಂದ್ರ ಇವತ್ತು ಮನೆ ಮುಂದ ಆಗ್ಲಿ ಒಂದು ದೇವಸ್ಥಾನದ ಮುಂದ ಆಗ್ಲಿ ಹೌದಪ್ಪ ಹೌದು ಒಂದು ಗಿಡವನ್ನ ತಂದು ಹಚ್ಚಿರ್ತೀನಿ. ಒಂದು ಮಾವಿನ ಗಿಡ ಯಾಕೆ ಹಚ್ಚಿರ್ತಿ? ಯಾಕ್ರಿಪ್ಪ ಮುಂದ ಕಾಯಿ ಕೊಡ್ತದ ಅಂತೇಳಿ ಹಚ್ಚಿರ್ತೀವಿ. ಕಾಯಿ ಕೊಡ್ತದ ನೆರಳು ಕೊಡ್ತದ ತಿಳ್ಕೊಂಡು ಗಿಡವನ್ನ ತಂದು ಹಚ್ಚಿರ್ತಿ. ಖರೆ ಹೌದಾ ಆ ಗಿಡ ದೊಡ್ಡದಾಗಿ ನೆರಳು ಕೊಡುವಂತ ಸಮಯದೊಳಗ ಬಂದು ನೀ ಹಚ್ಚಿರ್ತಕ್ಕಂತ ಗಿಡ ಬಂದು ಒಣಗಿ ಹೋಯ್ತಪ್ಪ ಅಂತಂದ್ರ ಅದಕ್ಕೆ ನೀ ಮೊದಲು ನೀರು ಹಾಕಿ ಜ್ವಾಕಿ ಮಾಡಿ ದೊಡ್ಡದು ಮಾಡಿ ವ್ಯರ್ಥ ಅಂತ ಹೇಳಿದ್ರು. ಹೌದಾ ವ್ಯರ್ಥ ಅಂದ್ರು. ಹಸು ಇದ್ದು ಫಲವೇನು ಹೈನವಿಲ್ಲದ ನಕ್ಕ ಈ ಮಾತ್ ಹೆಂಗ್ರಿಪ್ಪ ಇವತ್ತು ಮನಿ ಒಳಗ ಒಂದು ಆಕಳ ತಂದು ಕಟ್ಟಿರ್ತಿ. ತರ್ತೀವಲ್ಲ ಹೆಚ್ಚಪ್ಪ ಆಕಳ ತಂದು ಕಟ್ಟಿರ್ತಿಲ್ಲ ಹೆಚ್ಚಪ್ಪ ಆಕಳ ತರ್ತಿ. ಖರೆ ನೀ ತರುಕ್ಕಿಂತ ಮುಂಚಿತವಾಗಿ ಮೊದಲು ಹಿಂಡುವಂತ ಆಕಳ ನಿನ್ನ ಮನೆಗೆ ನೀ ತಂದಂತ ಸಮಯದೊಳಗ ಹಿಂಡಲಿಕ್ಕಪ್ಪ ಅಂತಂದ್ರ ಏನ್ ಮಾಡುದಪ್ಪ ಅದನ್ನು ನೀ ತಂದ ಕಟ್ಟಿನೂ ವ್ಯರ್ಥ ಅಂತ ಹೇಳಿದ್ರು. ಹೌದಾ ಧನವಿದ್ದು ಫಲವೇನು ದಯವಿಲ್ಲದ ನಕ್ಕ ಈ ಮಾತಿನ ತಾತ್ಪರ್ಯ ಹೆಂಗಪ್ಪ ಊರಿಗೆ ಅಗರ್ಭ ಶ್ರೀಮಂತರಿರ್ತಾರ. ರೊಕ್ಕ ರೂಪಾಯಿ ಬೆಳ್ಳಿ ಬಂಗಾರ ಆಸ್ತಿ ಅಂತಸ್ತ ಸಾಕಷ್ಟು ಇರ್ತದ. ಖರೆ ಆದ್ರೂ ಮನೆಗೆ ಬಂದಂತವ್ರಿಗೆ ದಾನ ಧರ್ಮ ಮಾಡುವಂತ ಮನಸ್ಸ ಅವ್ರ ಬಳಿ ಇರ್ಲಿಕ್ಕಪ್ಪ ಅಂತಂದ್ರ ಇರ್ಲಿಲ್ಲ ಅಂದ್ರ ಎಷ್ಟ ಆಸ್ತಿ ಐಶ್ವರ್ಯ ಇದ್ದು ವ್ಯರ್ಥ ಅಂತ ಹೇಳಿದ್ರು. ಹೌದಾ ರೂಪವಿದ್ದು ಫಲವೇನು ಗುಣವಿಲ್ಲದ ನಕ್ಕ ಇದು ಮಾತ್ ಹೆಂಗಪ್ಪ ನೋಡ್ಲಾಕ ರೂಪದಾಗ ಬಾಳ ಚಂದ ಕಾಣ್ತಾರ. ಬಾಳ ಚಂದ ಕಾಣ್ತಾರ ಹೌದಿಲ್ಲ ಆ ರೂಪದಾಗ ನೋಡ್ಲಾಕ ಚಂದ ಕಣ್ಣಿಗೆ ಕಾಣಿಸ್ತಾರ. ಖರೆ ಅವ್ರ ಒಳಗೆ ಇರುವಂತ ಮನಸ್ಸು ಅನ್ನುವಂಥದ್ದು ಶುದ್ಧ ಇರ್ಲಿಕ್ಕಪ್ಪ ಅಂತಂದ್ರ ಹೌದು ಅವ್ರ ರೂಪ ಎಷ್ಟು ಇದ್ರು ವ್ಯರ್ಥ ಅಂತ ಹೇಳಿದ್ರು. ಹೌದಿಲ್ಲ ಅದಕ್ಕೆ ಇರ್ಲಿ ಹನುಮಂತನ ನಾನು ಇದ್ದು ಫಲವೇನು ಜ್ಞಾನವಿಲ್ಲದನಕಪ್ಪ ಅಂತಂದ್ರ ಈ ಸತ್ಯ ಸಂಘದೊಳಗ ನಿತ್ತ ಮಾತಾಡ್ಲಕತ್ತೀವಿ ಹಾಡ್ಲಕತ್ತೀವಪ್ಪ ಅಂತಂದ್ರ ಕೂಡಿರ್ತಕ್ಕಂತ ದೈವದಷ್ಟು ಜ್ಞಾನ ನಮ್ಮ ಬಳಿ ಇರ್ಲಿಕ್ಕಪ್ಪ ಅಂತಾರ. ಸ್ವಲ್ಪ ಅವ್ರ ಅರ್ಧದಷ್ಟು ಅವ್ರ ಜ್ಞಾನ ಅನ್ನುವಂತ ನಮ್ಮ ಬಳಿ ಇರ್ಬೇಕು ಅಂತ ಹೇಳಿದ್ರು. ಹೌದಿಲ್ಲ ಅದಕ್ಕೆ ಈಗಾಗಲೇ ಮೊದಲಿಗೆ ಬಂದ ನಾವು ಏನೇನ ಕೇಳಿದ್ದೀವಿ ನಮ್ಮ ತಂಗಿ ಅದಕ್ಕೆ ಏನೇನು ಹೇಳಿ ಹೋಗ್ಯಾಳ. ಹೊಳ್ಳಿ ನಮ್ಮ ತಂಗಿ ಏನೇನು ಕೇಳ್ಯಾಳ ಅನ್ನುವಂಥದ್ದು ದೈವಕ್ಕೆ ಗೊತ್ತಿದ್ದ ಮಾತದ. ನಮ್ಮ ತಂಗಿಗೆ ಮಾತಾಡೋಕ್ಕಿಂತ ಮುಂಚಿತವಾಗಿ ಹನುಮಂತನ ಈ ಸತ್ಯ ಸಿದ್ಧರ ಡೊಳ್ಳಿನ ಪದ್ಯ ಆಗಲಿ ಭಜನ ಆಗಲಿ ಕೀರ್ತನ ಆಗಲಿ ಪ್ರವಚನ ಆಗಲಿ ಶ್ರಾವಣ ಮಾಸದೊಳಗ ಹಚ್ಚಿರ್ತಾರ. ಯಾಕ ಹಚ್ಚತಾರ? ರೊಕ್ಕ ಹೆಚ್ಚಾಗಿ ಹಚ್ಚಂಗಿಲ್ಲ. ರೊಕ್ಕ ಹೆಚ್ಚಾಯ್ತಪ್ಪ ಅಂತಂದ್ರ ಮನಿ ಮ್ಯಾಗ ಮನಿ ಕಟ್ತಾರ, ಹೊಲದ ಮಗ್ಲು ಹೊಲ ತಗೋತಾರ.
ಇದಕ್ಕೊಂದು ದೃಷ್ಟಾಂತ ಇಟ್ಟಾರ. ಏನ್ ಇಟ್ಟಾರ? ಹಿರಿಯರ ಕುರಿದಿಂದ ಒಂದು ದೃಷ್ಟಾಂತ ಒಂದು ಸಿದ್ಧಾಂತ ಹೇಳ್ಯಾರ. ಹೌದ್. ಆ ದೃಷ್ಟಾಂತ ಹೆಂಗೈತಿಪ್ಪ ಅಂತ ಹನುಮಂತನ, ಹೆಂಗ್ರಿಪ್ಪ? ಆ ಒಬ್ಬ ರೈತನ ಹೊಲದ ಒಳಗ ಒಂದು ಮಾವಿನ ಗಿಡ ಇರ್ತದ. ಮಾವಿನ ಗಿಡ ಇರ್ತದ. ರೈತ ಒಂದು ಮಾವಿನ ಗಿಡ ತಂದು ತನ್ನ ಹೊಲದೊಳಗ ಹಚ್ಚಿರ್ತಾನ. ಆ ದಿನಮ್ಮ ಪ್ರತಿಯ ಮಾವಿನ ಗಿಡಕ್ಕೆ ಏನ್ ಮಾಡ್ತಿದ್ದಪ್ಪ ಅಂತಂದ್ರ ನೀರ್ ಹಾಕ್ತಿದ್ದ. ನೀರ್ ಹಾಕೋದು ಮಾವಿನ ಗಿಡಕ್ಕೆ ದಿನ ಪ್ರತಿ ನೀರ್ ಹಾಕೋತ ಜೋಪಾನ ಮಾಡ್ಕೊತ ಮಾವಿನ ಗಿಡ ಬೆಳೆಸಿರ್ತಾನ. ಮಾವಿನ ಗಿಡ ಒಂದು ವರ್ಷದಾಗ ದೊಡ್ಡದಾಗಿ ಮಾವಿನ ಕಾಯಿ ಆಗುವಂತ ಸಮಯದೊಳಗ ಆ ಗಿಡದೊಳಗ ಎಷ್ಟು ಕಾಯಿ ಆಗಿರ್ತಾವಪ್ಪ ಅಂತಂದ್ರ ಒಂದೇ ಒಂದು ಕಾಯಿ ಆಗಿರ್ತದ. ಅದು ತುದಿ ಒಳಗ ಆಗಿರ್ತದ. ಆ ಕಾಯಿ ನೋಡಿ ರೈತಗ ಮನಸ್ಸಿನೊಳಗ ಸಂತೋಷ ಅಕ್ಕದ. ಯಾಕೆ ಸಂತೋಷ ಅಕ್ಕದ? ಇಷ್ಟ ದಿನ ನಾ ಹಚ್ಚಿರ್ತಕ್ಕಂತ ಗಿಡ ಹೌದಿಲ್ಲ, ಮೊದಲನೇ ಸಲ ಕಾಯಿ ಆಗ್ಯಾವ, ಅದರೂ ಸಹಿತ ಒಂದ ಕಾಯಿ ಆಗೈತಿಪ್ಪ ಅಂತಂದ್ರ ಆ ಮೊದಲನೇ ಕಾಯಿ ನಾನೇ ತಿನ್ಬೇಕ ತಿಳ್ಕೊಂಡ ರೈತನ ಮನಸ್ಸಿನೊಳಗ ಮೂಡ್ತದ. ರೈತ ದಿನಮ ಪ್ರತಿ ಹೊಲದೊಳಗ ಕೆಲಸ ಮಾಡ್ತಿದ್ದ, ಮಾವಿನ ಗಿಡದ ಕಡೆ ನೋಡ್ತಿದ್ದ. ಯಾಕೆ ನೋಡ್ತಿದ್ದ? ಕಾಯಿ ನೋಡ್ತಿದ್ದ, ಐತೋನ್ ಇಲ್ಲೋ ತಿಳ್ಕೊಂಡ. ಹಿಂಗ ಕೆಲವು ದಿನಗಳ ಆದ ನಂತರ ಮಾವಿನಕಾಯಿ ಗಿಡದೊಳಗ ಹಣ್ಣಾಯ್ತು. ಹಣ್ಣು ಆದಂತ ಸಮಯದೊಳಗ ರೈತಗ ಸಂತೋಷ ಆಗಿ ರೈತ ಏನ್ ಮಾಡ್ತಾನಪ್ಪ ಅಂತಂದ್ರ ಮಾವಿನಕಾಯಿ ಹರ್ಕೋಬೇಕ ತಿಳ್ಕೊಂಡ ಗಿಡವನ್ನ ಏರಿ ಮುಂದ ಮ್ಯಾಗ ತುದಿ ಮ್ಯಾಗ ಏರ್ತಾನ. ಒಂದು ಕಿಶೆದೊಳಗ ಮಾವಿನಕಾಯಿ ಹರ್ಕೊಂಡು ತೆಳಗ ಇಳಿಯುವಂತ ಸಮಯದೊಳಗ ಅದೇ ಮಾವಿನ ಗಿಡದೊಳಗ ಒಂದು ಗಿಳಿ ಮರಿ ಏನಪ್ಪಾ ಅಂತಂದ್ರೆ ಗಿಳಿ ಪಂಜರವನ್ನ ಮಾಡ್ಕೊಂಡು ತನ್ನ ಮರಿ ಇಟ್ಟಿರ್ತದ. ಮಾವಿನ ಗಿಡದಾಗ ಗಿಳಿ ಇಟ್ಟಿರ್ತದ. ಆ ರೈತ ತೆಳಗಿಳಿಯುವಂತ ಸಮಯದೊಳಗ ಮಾವಿನಕಾಯಿ ಹರ್ಕೊಂಡು ಸುಮ್ಮ ಇಳಿಲಿಲ್ಲ. ಆ ಪಂಜರದೊಳಗ ಏನಪ್ಪಾ ಅಂತಂದ್ರ ರೈತನ ಲಕ್ಷ್ಯ ಬೀಳ್ತದ. ಆ ರೈತ ಏನ್ ಮಾಡ್ತಾನಪ್ಪ ಅಂತಂದ್ರ ಒಂದು ಮಾವಿನಕಾಯಿ ಕಿಶೆದೊಳಗ ಇನ್ನೊಂದು ಕಿಶೆದೊಳಗ ಹಾಕೋತಾನ. ಇನ್ನೊಂದು ಕಿಶೆದೊಳಗ ಏನ್ ಮಾಡ್ತಾನಪ್ಪ ಅಂತಂದ್ರ ಆ ಗಿಳಿ ಮರಿ ತಗೊಂಡು ರೈತನು ತನ್ನ ಕಿಶೆದೊಳಗ ಹಾಕೋತಾನ. ಗಿಳಿ ಮರಿ ಎಲ್ಲಿ ಬಿತ್ತಿ ಸದ್ದು ಬಂದು ರೈತನ ಕಿಶೆದೊಳಗ ಬಂದು ಬಿದ್ದದ. ಗಿಳಿ ಮರಿ ರೈತನ ಕಿಶೆದೊಳಗ ಬಂದು ಬಿದ್ದು ಒದ್ದಾಡಲಕ ಶುರು ಮಾಡ್ತದ. ರೈತ ಗಿಡ ಇಳಿದು 4 ಮಾರ ಮುಂದೆ ಹೊಕ್ಕಾನ. ಅವಾಗ ಏನು ರೈತನ ಕಿಶೆದೊಳಗ ಬಿದ್ದಿತ್ತು ನೋಡು ಮರಿಗಿಳಿ, ಆ ಮರಿಗಿಳಿ ತಾಯಿ ಬಂದು ಗೂಡಿನೊಳಗ ನೋಡ್ತದ. ತನ್ನ ಮರಿ ಇಲ್ಲಾರ್ದನ್ನ ಕಂಡು ಸುತ್ತ ಹಾಕಿ ಒದರ್ಲಾಕ ಶುರು ಮಾಡ್ತದ. ಆ ತಾಯಿ ಒದರುವಂತ ಶಬ್ದ ಯಾರಿಗೆ ಕೇಳ್ತದ? ರೈತ ಕಿಸೆದೊಳಗ ಬಿದ್ದಿತ್ತು ನೋಡು ಗಿಳಿ ಮರಿಗೆ ಕೇಳ್ತದ. ಅವಾಗ ಮರಿಗೆ ಏನಪ್ಪಾ ಅಂತಂದ್ರ ಸ್ವಲ್ಪ ಧೈರ್ಯ ಬರ್ತದ. ಯಾಕೆ ಧೈರ್ಯ ಬರ್ತಪ್ಪ ಅಂತಂದ್ರ ಇಷ್ಟು ತನ ಈ ಕಿಸೆದಂದನ ಹೆಂಗ ಕಡಿಯಾಗಿ ಹೋಗ್ಬೇಕು ಎಕಡೆ ಹೋಗ್ಬೇಕು ಅನ್ನೋದು ತಿಳಿವಲ್ಲಾಗಿತ್ತು. ಅದಕ್ಕ ಈಗ ನನ್ನ ತಾಯಿ ಬಂದು ನನ್ನ ಹುಡುಕಿ ಒದರ್ಲಕತ್ತಾಳಪ್ಪ ಅಂತಂದ್ರ ಈ ಕಿಸೆದಂದು ಹೆಂಗರೆ ಮಾಡಿ ಕಡಿಯಾಗಿ ಹೋಗಿ ನನ್ನ ತಾಯಿನ ಕೂಡ್ಬೇಕ ತಿಳ್ಕೊಂಡ ಗಿಳಿ ಮರಿ ಏನ್ ಮಾಡ್ತದ? ರೈತನ ಕಿಸೆದೊಳಗ ಬಿದ್ದಿರ್ತಕ್ಕಂತ ಗಿಳಿ ಮರಿ ದಡಪಡಿಸಿ ಏನ್ ಮಾಡ್ತದಪ್ಪ ಅಂತಂದ್ರ ರೈತನ ಕಿಸೆದಂದ ಕಡಿಗಾಗಿ ಹಾರಿ ಹೋಗಿ ಎಲ್ಲಿ ಹೋಗಿ ಕೂಡ್ತದ? ತನ್ನ ತಾಯಿನ ಕೂಡ್ಯದ. ಗಿಳಿ ಮರಿ ಎಲ್ಲಿ ಬಿದ್ದಿತ್ತು? ಮೊದಲ ರೈತನ ಕಿಸೆದೊಳಗ ಬಿದ್ದದ. ನಾವು ನೀವು ಯಾವ ಕಿಸೆದೊಳಗ ಬಿದ್ದಿದ್ದೇವು? ಮಾಯಾ ಪ್ರಪಂಚ ಸಂಸಾರ ಅನ್ನುವಂತ ಕಿಸೆದೊಳಗ ನಾವು ನೀವು ಬಿದ್ದೀವಪ್ಪ ಅಂತಂದ್ರ ರೈತನ ಕಿಸೆದಾಗ ಬಿದ್ದಿರ್ತಕ್ಕಂತ ಗಿಳಿ ಮರಿ ತಾಯಿ ಒದರುವಂತ ಶಬ್ದವನ್ನ ಕೇಳಿ ಹೆಂಗ ಕಿಸೆದಂದ ಕಡಿಗೆ ಹೋಗ್ಯದಲ್ಲ, ಹಂಗಿ ಸತ್ಯ ಸಿದ್ಧರ ಮಾಡಿದ ಭಜನ ಆಗಲಿ, ಪ್ರವಚನ ಆಗಲಿ, ಕೀರ್ತನ ಆಗಲಿ, ಪವಾಡಗಳು ಕೇಳಿದಿವಪ್ಪ ಅಂತಂದ್ರ ನಾವು ಈ ಮಾಯಾ ಪ್ರಪಂಚ ಸಂಸಾರ ಅನ್ನುವಂತ ಕಿಸೆದಂದ ಕಡಿಗಾಗಿ ಹೋಗ್ಕಿವಿ ಅಂತ ಹೇಳಿ ಹಿರಿಯರು ಹೇಳ್ಯಾರ. ಅದಕ್ಕೆ ಇರ್ಲಿ ಹನುಮಂತನ. ಈಗಾಗಲೇ 2 ಮಾತುಗಳನ್ನು ನಾವು ತಂಗಿ ಕೇಳಿದ್ದೀವಿ. ಏನಿಗೆ ಕೇಳಿದ್ದೀವಪ್ಪ ಅಂತಂದ್ರ ಯಾವನಪ್ಪ ಬೀರದೇವರ ಗುರುವಿನಪ್ಪ ಅಂತಂದ್ರ ಶಿಷ್ಯನ ಕೊಡುವಂತ ಸಮಯದೊಳಗ ಡೋಣಿ ಹೆಗ್ಗೇರಿ ಕೆರಿ ಒಳಗ ಆ ಕೆರಿ ಶಿಷ್ಯನ ಕೂಡಕ್ಕಿಂತ ಮುಂಚಿತವಾಗಿ ಎಷ್ಟು ಮಠಗಳು ಇದ್ದು ಮತ್ತ ಕೂಡಿದ ಮ್ಯಾಗ ಎಷ್ಟು ಮಠಗಳು ಆಗ್ಯಾವ ಅಂತ ಒಂದು ಮಾತು ಕೇಳಿದ್ದೀವಿ. ಆ ತಂಗಿ ತಿಳಿದ ಮಟ್ಟಿಗೆ ಹೇಳ್ಯಾಳ, ಹೌದಿಲ್ಲ? ಅದಕ್ಕೆ ಇರ್ಲಿ. ಇನ್ನೊಂದು ಮಾತು ಏನು ಕೇಳಿದ್ದೀವಪ್ಪ ಅಂತಂದ್ರ ಒಬ್ಬ ಭಕ್ತ ಹೊನ್ನೂರು ಬೀರದೇವ ಮತ್ತು ಚಿಂಚಲಿ ಮಾಳಿಂಗರಾಯ ಚಿಂಚಲಿ ಮಾಯಮ್ಮ ದೇವಿಗೆ
ದುಡ್ಕೊಂಡಾನ ಭಕ್ತಿದಿಂದ ದುಡ್ಕೊಂಡ ಅವನ ಭಕ್ತಿಗೆ ಬೆನ್ನ ಹತ್ತಿ ಹೌದ್ ಏನ್ ಮಾಡ್ಯಾರಪ್ಪ ಅಂತಂದ್ರ ಭಕ್ತಿನ ಬೆನ್ನ ಹತ್ತಿ ತಮ್ಮ ಹೊಲದೊಳಗ ಬಂದ್ ನಿಂತಾರ ಹೌದ್ ಯಾವ್ರ ಒಳಗದಾರ ಭಕ್ತಿ ಯಾ ಸಮಾಜದ ಅದಾನ ಹೌದ್. ಈ ಸದ್ದ ನೋಡ್ಲಿಕ್ ಹೋದ್ರು ಗುಡಿ ಸಿಗ್ತಾವ ಇದು ಎಲ್ಲಿ ಅದಾವ ಅಂತ ನಾ ಕೇಳಿದ್ದೆ ಅದಕ್ಕೆ ಆ ಹೇಳ್ಯಾರಪ್ಪ. ತಂಗಿ ಹೇಳಿದ್ಳು ಹಾ ಹಾ ಅಣ್ಣ ನೀವು ಎಲ್ಲರ ಹಾಡ್ಕಿ ಹೋಗಿರಿ ಖರೆ ನೋಡಿರ್ಬೇಕು ನಮಗಂತದು ಗೊತ್ತಿಲ್ಲ ಅಂತ ಹೇಳಿದ್ಳು ಹೌದ್ ಆ ತಂಗಿ ಒಂದು ಮಾತು ಹೇಳ್ತೀನಿ ಹೇಳಪ್ಪ. ಆ ಹಾಡ್ಕಿಗೆ ಹೋದಲ್ಲಿ ನೋಡಿದ್ದೀವಿ ಇಲ್ಲ ಅಲ್ಲ ಇಲ್ಲ ಹಂಗಿಲ್ಲ ಹಾ ಆದ್ರೂ ನಾವು ಹಾಡೋಕ್ಕಿಂತ ಮೊದಲು ನೀನು ಹಾಡಿ ಬಂದಿದ್ದೆ ಅದೇ ಜಾಗದಾಗ ಹಾ ಹೆಂಗ ನಾವು ಹಾಡೋಕ್ಕಿಂತ ಮೊದಲು ನೀವು ಹಾಡಿ ನೀನು ಅದೇ ಜಾಗದೊಳಗ ಹಾಡಿ ಬಂದಿದ್ದಿ ತಂಗಿ ಹೌದ್ ಆ ಪಕ್ಕ ಇನ್ನೊಂದು ಸಂಧಿ ಬರ್ತದ ವಿಚಾರ ಮಾಡು ಹೌದ್ ವಿಚಾರ ಮಾಡಿ ಉತ್ತರ ಹೇಳ ಅವಸರಕ್ಕೇನು ಬೀಳಕ್ ಹೋಗ್ಬೇಡ ಹೌದ್ ನಾವ್ ಯಾಡಿ ಕೇಳಿವ ತಿಳ್ಕೊಂಡ ಹಾ ಆ ತಂಗಿ ನಮಗೆ ಯಾರು ಹಾಳಿ ಕೇಳಿದಳು ಏನ್ ಕೇಳ್ಯಾರಪ್ಪ ನಮಗೂ ಯಾಡ. ಆ ಏನಕ್ಕೆ ಕೇಳಿರಪ್ಪ ಅಂತಂದ್ರ ಹಾ ಹಾ ಯಾವನಲ್ಲಪ್ಪ ಯೋಗಿನಾದ ಅಮೋಘ ಸಿದ್ಧಗ ಯೋಗಿನಾದ ಮೋಕ್ಷದಾಗ. ಕೈಲಾಸವನ್ನ ಬಿಟ್ಟ ಮರ್ತ್ಯ ಲೋಕಕ್ಕೆ ಬರುವಂತ ಸಮಯದೊಳಗ ಹಾ ಹಾ ಏನೇನು ತಂದ ಏನು ಓಮದ ಕಂಬಳಿ ನೇಮದ ಬೆತ್ತ ಪ್ರಸಾದ ಗಂಟ ಬಡವರಿಗೆ ಭಾಗ್ಯ ಬಂಜಿಗೆ ತೊಟ್ಟಿಲ್ಲ ಮಳಿ ಕೀಲ ಬೆಳಿ ಕೀಲ ಸರ್ವ ಸಾಹಿತ್ಯಗಳನ್ನ ತಗೊಂಡು ತಗೊಂಡು ಮುಂದೆ ನಂದಿನ ಮಾಡ್ಕೊಂಡ ಹಿಂದ ತಂದಿನ ಕರ್ಕೊಂಡ ಹೌದಾ ಬೈಲು ಭೂತಾಳಿಸಿದ್ದನ ಕರ್ಕೊಂಡ ಬಂದನ ನಪ್ಪ ಮುಮ್ಮೆಟ್ಟ ಗುಡ್ಡಕ್ಕೆ ಮೆಟ್ಟ ಮಾಡ್ಯಾನ ಆತ ನಾವು ಹೇಳಿದ್ದೀವಿ ಹೇಳವಲ್ಲ ಆ ತಂಗಿಲಿ ಏನ್ ಹೇಳಪ್ಪ ಅಂತಂದ್ರ ಏನ್ರಿಪ್ಪ ಅಮೋಘ ಸಿದ್ಧ ಎಲ್ಲ ಸರ್ವ ಸಾಹಿತ್ಯಗಳ ತಂದಾನ ತಂದಾನ. ಮರ್ತ್ಯ ಲೋಕಕ್ಕೆ ಬಂದ ಮ್ಯಾಗ ಅಮೋಘ ಸಿದ್ಧಗ 3 ಮಂದಿ ಪುಣ್ಯದ ಮಕ್ಕಳು ಹಾ ಹೇರವಾಡ ಮಂಗರಾಯ ಕರ್ಣಿ ಮಳಕಾರ ಸಿದ್ಧ ಡೋಣಜ ಮಾಧವಲಿಂಗ ಹೌದು 3 ಮಂದಿ ಪುಣ್ಯದ ಮಕ್ಕಳಾದ ನಂತರ 4 ಮಂದಿ ವರವಿನ ಮಕ್ಕಳದಾರ ಹೌದ್ 4 ಮಂದಿ ವರವಿನ ಮಕ್ಕಳು ಕೂಡ ಒಬ್ಬಕ್ಕೆ ಹೆಣ್ಣು ಮಗಳದಾಳ ಅದಾಳ ಯಾರು ಅವತಾರ ಉದು ಸಿದ್ಧ ದೇವೇಂದ್ರ ಬಿಳಿಯಾಣ ಸಿದ್ಧ ಅಚ್ಚರಗೌಡ ಸೋಮಣ ಮುತ್ತೆ ಕಡಿಹುಟ್ಟ ಕನ್ನಪ್ಪಗೊಡೆ ಒಬ್ಬಕ್ಕೆ ಹೆಣ್ಣು ಮಗಳು ಹೌದ್ ರೆಬಕವ್ವ ರೇಬಕ್ಕವ್ವ. 4 ಮಂದಿ ಒಳಗೂ ಯಪ್ಪ ಅಂತಂದ್ರ ಒಬ್ಬಕ್ಕೆ ಹೆಣ್ಣು ಮಗಳು ರೆಬಕವ್ವ ಅದಾಳ ಹಾ ಹಾ 4 ಮಂದಿ ಆದ ನಂತರ 21 ಮಂದಿ ಅದಾರ ಅದಾರ 21 ಮಂದಿ ಒಳಗೂ ಗುಬ್ಬೆ ಅನ್ನುವಂತಕ್ಕೆ ಹೆಣ್ಣು ಮಗಳದಾಳ ಅದಾಳ ಹೌದಿಲ್ಲ ಹೌದ್ 21 ಮಂದಿದಿಂದ 101 ಮಂದಿ ಅದಾರ ಹೌದ್ ಹೌದಿಲ್ಲ ಹೌದ್ 101 ಮಂದಿ ಒಳಗ ನಿಮ್ಮಲ್ಲಿ ಹೆಣ್ಣು ಮಕ್ಕಳು ಅದಾಳವೋ ಇಲ್ಲೋ ಹೌದು ಇಲ್ಲ ಅಂದ್ರೆ ಯಾಕ ಇಲ್ಲ ಯಾರ ಶ್ರಾಪ ಆಗಿತ್ತೇನೋ ಹಾ ಅದಾಳ ಅಂದ್ರಪ್ಪ ಅಂತಂದ್ರ ಹಾ ಯಾರ ಮಗಳು ಹೆಣ್ಮಗಳ ಹೆಸರು ಏನು ಯಾವ್ರಿಗೆ ಕೊಟ್ಟಿರಿ ಹೌದು ಕೇಳ ತಂಗಿ ಹೇಳ್ಯಾರಪ್ಪ. ಬಾಳ ಸಂತೋಷದ ಮಾತದ ಹೌದ್ ಆ ತಂಗಿ ಒಂದು ಮಾತು ಹೇಳ್ತು ನಿನಗ ಹೇಳಪ್ಪ. ಆ ನೀ ಕೇಳಿರುವಂತ ಪ್ರಶ್ನೆಕ ಹಾ ಹೌದಿಲ್ಲ ಹೌದ್ ಅಮೋಘ ಸಿದ್ಧನ ಬುಕ್ ಬರ್ತದ ನಿನ್ನ ಬಲ್ಲಿ ಇದ್ರಬೇಕು ನೋಡ್ಕೋ ಹೌದ್ ಅದರ ಒಳಗೆ ಏನೈತಪ್ಪ ಅಂತಂದ್ರೆ 20ನೇ ಪೇಜಿಗೆ ಐತಿ ನೋಡಿ ನಿನ್ನ ಉತ್ತರ ಹಾ ನಿನಗ ಬಾಯ್ತಾಡಿ ಹೇಳಕತ್ತಾರ ನನಗ ನಿನಗೆ ಎಷ್ಟೋ ಸಲ ಕೂಡ್ಯಾರ ಅಭಿಷೇಕನ ಸಂಗಟ ಕರೆ ಹೌದ್ ನೀ ಪ್ರಶ್ನೆ ಕೇಳ್ತಿ ಇಲ್ಲರಂಗಿಲ್ಲ ಹಾ ಉತ್ತರನು ಹೇಳಿರ್ತೀವಿ ಹೌದ್ ಉತ್ತರ ಕಾಲಗಳಂಗಿಲ್ಲ ಹೌದ್ ಒಪ್ಕೊಳ್ಳೋದು ಉತ್ತರ ಮ್ಯಾಗ ಸಂಶಯ ಬಂದದ ಅನ್ನೋದು ಹಾ ನಿನ್ನ ಸಂಶಯ ಬ್ಯಾಡೆ ತಿಳ್ಕೊಂಡ್ ಕಸಿದ್ರ ತಂಗಿ ನೀನ್ ನೇರವಾಗಿ ಬುಕ್ ಲೇಕ್ ಹೋಗಿ ಉತ್ತರ ಕೊಡಾಕತ್ತಿನ ಹೌದ್ ಏನಪ್ಪಾ ಅಂತಂದ್ರ ಏನಪ್ಪ ಒಬ್ಬಕ್ಕಿ ಹೆಣ್ಣು ಮಗಳು ಯಾರ ಮಗಳದಾಳಪ್ಪ ಅಂತಂದ್ರ ಯಾರು ತುಕ್ಕುಂಡಿ ಮುತ್ತಪ್ಪ ಒಡೆಯನ ಮಗಳದಾಳ ಹೌದಾ ತುಕ್ಕುಂಡಿ ಮುತ್ತಪ್ಪ ಒಡೆಯನ ಮಡದ ಯಾರಪ್ಪ ಅಂತಂದ್ರ ರೇವಾಬಾಯಿ ಅದಾಳ ರೇವಾಬಾಯಿ ತಿಕ್ಕುಂಡಿ ಮುತ್ತಪ್ಪ ಒಡೆಯ ರೇವಾಬಾಯಿ ಹೊಟ್ಟಿಲೆ ಹಾ ಎಷ್ಟು ಮಂದಿ ಗಂಡ ಮಕ್ಕಳದಾರಪ್ಪ ಅಂತಂದ್ರ 5 ಮಂದಿ ಗಂಡಸ ಮಕ್ಕಳದಾರ ಹೌದಾ ಯಾರ್ಯಾರ ಅದಾರ ಹನುಮಂತ ಯಾರಪ್ಪ ಆ ಹಿರಿ ಸಾಹೇಬಗೊಂಡ ಚಿಕ್ಕ ಸಾಹೇಬಗೊಂಡ ಕೆರಿ ಸಾಹೇಬಗೊಂಡ ದಪ್ಪಾಡಿವಾಡಿ ಹಾ ಆ ದೇವಗೊಂಡ ಹೌದು ಇವರು 4 ಮಂದಿ 5 ಮಂದಿ ಗಂಡಸ ಮಕ್ಕಳದಾರ ಹೌದ್ ಇವನು ಹೊಟ್ಟಿಲೆ ಒಬ್ಬಕ್ಕಿ ಹೆಣ್ಣು ಮಗಳದಾಳ ಯಾರು ಯಾರಪ್ಪ ಅಂತಂದ್ರ ಆಹಾ ಆ ದೇಮವ್ವ ಅನ್ನುವಂತಕ್ಕಿ ಹೆಣ್ಣು ಮಗಳು ದೇಮವ್ವ ದೇಮವ್ವನ ಅಂತಾರ ಜನರ ಬಾಯಾಗ ಏನಪ್ಪಾ ಅಂತಂದ್ರ ದ್ಯಾಮವತಳನ್ನು ಕರೀತಾರ ಹೌದ್ ಮತ್ತ ನೀ ದೇಮವ್ ಬರ್ನ ನಾನು ನೀ ದೇಮವ್ ಅಂದಿ ನೀ ದೇಮವ್ ಅಲ್ಲಕ್ಕೆ ದ್ಯಾಮವನ್ ಬೇಡ ಹೌದ್ ಹೌದಿಲ್ಲ ಹೌದ್ ದ್ಯಾಮವನು ಅಂತಾರ ದೇಮವ್ನು ಅಂತಾರ ಹಾ ಹೌದಿಲ್ಲ ಹೌದ್ ಆ ದೇಮವ್ ಅನ್ನುವಂತ ಹೆಣ್ಣು ಮಗಳಿಗೆ ಹಾ ಯಾರಿಗೆ ಲಗ್ನ ಮಾಡಿ ಕೊಟ್ರಪ್ಪ ಅಂತಂದ್ರ ಹಾ ಹಾ ಯಾವ ಸೊಲ್ಲಾಪುರ ಜಿಲ್ಲಾ ಮಂಗಳವೇಡ ತಾಲೂಕ ಹೌದ್ ಮಂಗಳವೇಡ ತಾಲೂಕಿನ ಬಸಗೊಂಡ ಗೌಡ ಬುಕ್ಕೆವ ಅನ್ನುವಂತ ಗಂಡ ಹೆಂಡತಿ ಹೌದ್ ಇವ್ರ ಸುಪುತ್ರ ಯಾರು ಯಾರು ಯಾರಪ್ಪ ಅಂತಂದ್ರ ರಂಗಸಿದ್ಧ ರಂಗಸಿದ್ಧ ರಂಗಸಿದ್ಧನಿಗೆ ದ್ಯಾವಮ್ಮಗ ಮದುವೆ ಮಾಡಿ ಕೊಟ್ಟಾರ ತಂಗಿ ಹೌದ್ ಇದು 101 ಮಂದಿ ಒಳಗ ಬಂದಿರ್ತಕ್ಕಂತ ಹೆಣ್ಣು ಮಗಳದ ಹೌದು
ಯಾಕಂದ್ರ ನೀ ಪ್ರಶ್ನೆ ಕೇಳಕತ್ತ ನಮಗೆ ಇದು 2-3 ಸಲ ಆಗ್ಯದ. ಹೌದ್ ನಾ ಹೇಳೋದು ನಿನಗೆ ಸಂಶಯ ಬಂದದ ಅನ್ನೋದು ಯಾಲಕತ್ತದ. ಹಾ ಹೌದಿಲ್ಲ, ಸಂಶಯ ಮಾಡ್ಕೊಳಕ್ ಹೋಗಬೇಡ ತಂಗಿ. ಹೌದ್ ನೇರವಾಗಿ 20ನೇ ಪೇಜಿ ಅಮೋಘ ಸಿದ್ಧನ ಇದ್ರೊಳಗ ಬುಕ್ನ ಉತ್ತರ ಸಿಕ್ಕದ ನಿಂದು ಬುಕ್ ಲೇಖವಾಗಿ ಉತ್ತರ ಉತ್ತರದ. ಹೌದ್ ಅದಕ್ಕೆ ಇರ್ಲಿ. ಇನ್ನೊಂದು ಮಾತು ಏನು ಕೇಳಪ್ಪ ಅಂತಂದ್ರ ನಮ್ಮ ತಂಗಿ, ಏನಪ್ಪ ನೀವು ಅಮೋಘ ಸಿದ್ಧ ಕೈಲಾಸವನ್ನ ಬಿಟ್ಟು ಮರತೆ ಲೋಕಕ್ಕೆ ಬರುವಂತ ಸಮಯದೊಳಗ ಹಾ ಹಾ ಮುಂದೆ ನಂದಿ ಹಿಂದೆ ತಂದೆ ಅಂತೇಳಿ ಎಲ್ಲಾರು ಮಾತಾಡ್ತೀರಿ. ಹೌದ್ ಆ ಶಿವನ ವಾಹನ ಯಾವದದ? ನಂದಿ ನಂದಿ ಅದ. ಹೌದ್ ಹೌದಿಲ್ಲ, ಹಾ ಶಿವನ ವಾಹನ ನಂದಿ ಅದ. ಶಿವನ ಬಲಿ ಇರ್ಬೇಕಾಗಿತ್ತು. ಹೌದಾ ಆದ್ರ ನೀವು ಮುಂದೆ ನಂದಿ ಹಿಂದೆ ತಂದೆ ಐತಿರಿಪ್ಪ ಅಂತಂದ್ರ ಹಾ ಶಿವನ ಬಲಿ ಏನು ಇತ್ತು ಏನಿತ್ತು ಅಂತ ಕೇಳ್ತೀರಿ. ಹೌದ್ ಮತ್ತ ಶಿವನ ವಾಹನ ಎಲ್ಲಿ ಹೋಗ್ಯದ ಅಂತ ಕೇಳ ತಂಗಿ. ಹೌದ್ ಒಂದ್ ಮಾತು ಹೇಳ್ತೀನ ತಂಗಿ, ಏನಪ್ಪ ಶಿವನ ವಾಹನ ನಂದಿ ಅದ. ಹಾ ಮುಂದ ನಂದಿ ಹಿಂದ ತಂದಿಯಪ್ಪ ಅಂತಂದ್ರ ಹಾ ಹಾ ಯಾಕಪ್ಪ ಅಂತಂದ್ರ ಹೆಂಗ ಬಂದಾರಂದ್ರ ಎಲ್ಲರದ್ರ ಮ್ಯಾಗ ಕೂತ್ ಬಂದಿಲ್ಲ. ಶಿವನ ಮಾಯ ರೂಪ ಅದ. ಹೌದ್ ಹೌದಿಲ್ಲ, ಹಾ ಶಿವಂದ ಹೆಂಗೈತಿಪ್ಪ ಅಂತಂದ್ರ ಮಾಯ ರೂಪ ಇರ್ತದ. ಹೌದಾ ಶಿವಂದ ಒಂದೇ ಅವತಾರ ಇರಂಗಿಲ್ಲ. ಹೌದ್ ಶಿವ ಇಸದಪ್ಪ ಅಂತಂದ್ರ ಶಿವನ ವಾಹನ ನಂದಿ ಐತೆಪ್ಪ ಅಂತಂದ್ರ ಹಾ ಹಾ ಅಂದ್ರ ಶಿವ ಒಂದ್ ಸಲ ಏನೋ ಮಾಡಿರ್ತಾನಪ್ಪ ಅಂತ ಬೇರೂಪ ತೊಟ್ಟಿರ್ತಾನ. ಹೌದ್ ಬೇರೂಪ ತೊಟ್ಟು ಬಂದಿರ್ತಾನ. ಹಾ ಅವಾಗ ನಂದಿ ಬಿಟ್ಟು ಬಂದಿರ್ತಾನೋ ತಂದಿರ್ತಾನ. ಏನ್ ಮಾಡಿರ್ತಾನು ಯಾಕಪ್ಪ ಅಂತಂದ್ರ ಮಾಯ ರೂಪ ಶಿವನ ವಾರ ನಂದಿ ಐತೆ. ಶ್ರುತಿ ಸಾರ್ತದ, ಆಯ್ತು ಇಲ್ಲನಂಗಿಲ್ಲ ಕರೆ. ಹಾ ಆದ್ರ ಹೆಂಗೈತಪ್ಪ ಅಂತಂದ್ರ ಮಾಯ ರೂಪದಿಂದ ಬಂದಿರ್ತಾರ ಅವ್ರ. ಹೌದಾ ಒಂದ್ ಮಾತು ಇಲ್ಲೇ ಕೇಳ್ತೀನಿ ತಂಗಿನಿ. ಕೇಳ್ರಲ್ಲ ಹೌದಿಲ್ಲ, ನನಗೆ ಹೆಂಗ ಕೇಳಿ ನೋಡು. ಒಂದೇ ಮಾತು ನಿನಗೆ ಇಲ್ಲಿ ಕೇಳ್ತೀನಿ. ಹಾ ಹಾ ಯಾವಪ್ಪ ಅಂತಂದ್ರ ಸಿದ್ಧ ಮಾಳಿಂಗರಾಯ. ಮಾಳಿಂಗರಾಯ ಸಿದ್ಧ ಮಾಳಿಂಗರಾಯ ಶಿರಾಡೋಣ ಭೂಮಿ ಒಳಗು ಗುರು ಬೀರ ದೇವರ ಸೇವಾ ಮಾಡ್ತಿದ್ದ. ಹೌದಾ ಒಂದು ದಿನ ಏನಪ್ಪಾ ಅಂತಂದ್ರ ಮಾಳಿಂಗರಾಯ ಗುರುವಿನ ಸೇವಾ ಮಾಡುವಂತ ಸಮಯದೊಳಗ ಆಹಾ ಗುರುವಿಗೆ ಬೆಳಗುವಂತ ಧೂಪಾರ್ತಿ ಹೋಗಿ ಹೋಗಿ ಎಲ್ಲಿ ಹೋಗಿ ಮುಟ್ಟತಾವ? ಕೈಲಾಸ ಕೈಲಾಸಕ್ಕೆ ಹೋಗಿ ಮುಟ್ಟಿತು. ಹೌದ್ ಕೈಲಾಸಕ್ಕೆ ಹೋಗಿ ಮುಟ್ಟದಂತ ಸಮಯದೊಳಗೆ ಇಡೀ ಕೈಲಾಸವೆಲ್ಲ ಕತ್ತಲೆ ತುಂಬಿತು. ಹೌದಾ ಕತ್ತಲೆ ತುಂಬದಂತ ಸಮಯದೊಳಗ ಪಾರ್ವತ ದೇವಿ ಕೇಳ್ತಾಳ ಪತಿದೇವಾಗ. ಏನಂತ ಪತಿದೇವ ಕೈಲಾಸವೆಲ್ಲ ಕತ್ತಲೆ ತುಂಬ್ಯದ, ಹೌದ್ ಯಾಕ ಇದಕ್ಕೆ ಏನ ಕಾರಣ ಅನ್ನಂತ ಸಮಯದೊಳಗ ಪತಿದೇವ ಹೇಳ್ತಾನ ಪಾರ್ವತ ದೇವಿಗೆ. ಏನಂತ್ರಿಪ್ಪ ಪಾರ್ವತ ದೇವಿ ಮರ್ತ್ಯ ಲೋಕದಾಗ ಸಿದ್ಧ ಮಾಳಿಂಗರಾಯ ಹಾ ಗುರುವಿಗೆ ಬೆಳಗುವಂತ ಧೂಪಾರತಿ ಹೋಗಿ ಕೈಲಾಸಕ್ಕೆ ಬಂದು ಮುಟ್ಟ್ಯಾದ ಅಂತ ಹೇಳ್ದ. ಹೌದಾ ಅವಾಗ ಪಾರ್ವತ ದೇವಿ ಏನ್ ಹೇಳಿದ್ರಪ್ಪ ಅಂತಂದ್ರ, ಏನಪ್ಪ ಮರ್ತ್ಯ ಲೋಕದಾಗ ಅಂತ ಗುರು ಶಿಷ್ಯರ್ ಅದಾರಪ್ಪ ಅಂತಂದ್ರ ಹಾ ಹಾ ಅವ್ರಿಗೆ ನಾವು ನೋಡ್ಬೇಕ ತಿಳ್ಕೊಂಡು ಪಾರ್ವತ ದೇವಿ ಹಠ ತಟ್ಟಳು. ಹೌದ್ ಅವಾಗ ಪರಮಾತ್ಮ ಏನ್ ಮಾಡ್ದ, ಏನು ಆಯ್ತು ನೀ ಹೇಳಿದ ಪ್ರಕಾರ ಅವ್ರಿಗೆ ನೋಡ್ಬೇಕಂತೇಳಿ ನಿನ್ನ ಮನಸ್ಸಿನ ಒಳಗೆ ಬಂದೈತಪ್ಪ ಅಂತಂದ್ರ ಹೌದ್ ನೋಡೂನು ಖರೆ. ಹಾ ಆದ್ರ ಈ ರೂಪ ಅಲ್ಲ, ನಿಜ ರೂಪ ಅಲ್ಲ, ನಿಜ ರೂಪ ಬಿಟ್ಟ ಬೆಟ್ಟ ಬೇರೂಪ ತೊಟ್ಟು ಹೋಗು ಅಂತ ಹೇಳಿದ್ರು. ಹೌದ್ ಬೇರೂಪ ತೊಟ್ಟು ಎಲ್ಲಿಪ್ಪ ಅಂತಂದ್ರ ಕಾತರ ಕಂಟಿ ಒಳಗೆ ಏನಪ್ಪಾ ಅಂತಂದ್ರ ಲಂಬಾಣಿ ವೇಷ ಹಾಕಿ ಶಿವನ ಮೈ ಎಲ್ಲ ಕಿವ ರಕ್ತ ಸೋರ್ತಿತ್ತು. ಹೌದಾ ಹೌದಿಲ್ಲ, ಹೌದ್ ಮತ್ ಅವಾಗೂ ಶಿವನ ವಾರ ನಂದಿನೇ ಇತ್ತಲ್ಲ. ಹಾ ಮತ್ ಅವಾಗ ನಂದಿ ತಂದಿದ್ದೋನಿಗಿಲ್ಲ. ಹೌದಾ ಬೇಕಲ್ಲ ಹಾ ಮಾತಾಡಿದೀವಿ ಅಂತೇಳಿ ಹಿಡಿದು ಮಾತಾಡೋದಲ್ಲದ. ಹಾ ಶ್ರುತಿ ಹೆಂಗ ಸಾರ್ತದ ನೋಡು, ಹೌದ್ ಹಂಗ ಮಾತಾಡ್ಕೊತ ಬಂದಿರ್ತಾರ. ಹೌದ್ ಅವ್ರದ್ದು ಮಾಯ ರೂಪ ಅಂದ್ರೆ ಭಗವಂತ ಯಾವ ರೂಪದಾಗ ಬರ್ತಾರೋ ಗೊತ್ತಾಗಂಗಿಲ್ಲ. ಹೌದ್ ಯಾಕಪ್ಪ ಅಂತಂದ್ರೆ ಸಿದ್ಧರು ಏನಪ್ಪ ಅಂತಂದ್ರೆ ಮಾಡಿರ್ತಕ್ಕಂತ ಪವಾಡಗಳು ಯಪ್ಪ ಅಂತಂದ್ರೆ ಸಾಮಾನ್ಯವಾಗಿರಂಗಿಲ್ಲ ಇವ. ಹೌದ್ ಹೌದಿಲ್ಲ, ಹೌದ್ ಮಾಯ ರೂಪ ಇರ್ತದ ತಂಗಿ, ಹಂಗಿರ್ತದ ಅದು. ಹೌದ್ ಜನರ ಶ್ರುತಿ ಸಾರ್ಲಕತ್ತಾರ, ನಾವು ಹಂಗ ಶ್ರುತಿ ಸಾರಕೋತ ಬಂದಿದೀವಿ. ಹೌದ್ ಮತ್ತ ನನ್ನ ಮಾತಿಗೆ ನೀ ಬೇಕಾ ಉತ್ತರ ಅಂದಪ್ಪ ಅಂತ ನನ್ನ ಮಾತಿಗೆ ನೀ ಉತ್ತರ ಕೊಟ್ಟ ಹಾ ಮುಂದೆ ಉತ್ತರ ಮಾತಾಡು. ಹೌದ್ ಹೌದಿಲ್ಲ, ಹೌದ್ ಯಾಕಂದ್ರೆ ಈ ಪ್ರತಿ ದೀಪಾವಳಿ ಅಮಾವಾಸ್ಯೆ ದಿನ ಏನ್ ಮಾಡ್ತಾನಪ್ಪ ಅಂತಂದ್ರ ಹಾ ಸಾಕ್ಷಾತ್ ಶಿವ ಪಾರ್ವತಿ ಅವರು ಬಂದು ಕೈಲಾಸವನ್ನ ಬಿಟ್ಟ ಹಾ ಮರ್ತ್ಯ ಲೋಕಕ್ಕೆ ಬಂದು ಹುಲಿಜಂತಿ ಮನ್ಯ ಮಾಳಿಂಗರಾಗಿ ಮುಂಡಾ ಸಾರ ಮಾಡಿ ಹೋಗ್ತಾರ. ಹೊಕ್ಕಾರ ಮತ್ ಅವಾಗ ನಂದಿ ತಂದಿರ್ತಾನ. ಹಾ ಮತ್ ಅವಾಗ ಎಲ್ಲಿರ್ತದ ನಂದಿ? ಎಲ್ಲಿರ್ತದ ಶಿವನವ ನಂದಿನೇ ಇರ್ತದ ಕರೆ ತಂಗಿ. ಅಲ್ಲಿ ಏನಪ್ಪಾ ಅಂತಂದ್ರ ಮಾಯ ರೂಪ ಬರ್ತದಿಂದ ಬಂದಿರ್ತದ ಅಷ್ಟೇ. ಅದ ಕಣ್ಣಿಗ್ ಕಾಣಿಸಲ್ಲ ಕಾಣಿಸಂಗಿಲ್ಲ ತಂಗಿ ಅಷ್ಟೇ. ಯಾಕ ಶ್ರುತಿ ಹಿರಿಯರ ಹೆಂಗ ಶ್ರುತಿ ಸಾರ್ಯಾರ ನೋಡ, ಹಂಗ ನಾವು ಹೇಳ್ಕೊತ ಹೊಂಟಿದೀವಿ. ಹೌದ್ ಅದಕ್ಕೆ ಬಾಳ ಮಾತಾಡುವಂತ ಅವಶ್ಯಕತೆ ಇಲ್ಲ. ಇಲ್ಲ ಛ ಯಥಾ ಪ್ರಕಾರ ನಾಲ್ಕು ನುಡಿ ಚಾಲನ್ ಹಾಡಿ ಹಾಡಿ ನಮ್ಮ ಸರಿಜೋಡಿ ಕಲಾವಂತರಿ ಪಾಳೆ ಕೊಡುನು. ಕಕ್ಕ ಚಾ ತಗೊಂಡ್ ಬರ್ರಿ. ಕಾಸ್ಲಿಕತ್ತೀರಿ ಚಾ ಕಾಸ್ಲಾತಾರನ್ರಿ ಹೆಂಗ್ ಹೋಗಕ್ಕ?